ಕೋಲಾರ ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ಚೀಟಿಂಗ್ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ. ಇದರಲ್ಲಿ ಕೆಲವೊಂದು ಎಂಟರ್ಪ್ರೈಸಸ್ ಜನರಿಗೆ ಏನ್ ಪ್ರಾಮಿಸ್ ಮಾಡ್ತಾರೆ, ನಮಗೆ ನಿಮ್ದು ಹಣವನ್ನು ಬೇಗ ಡಬಲ್ ಮಾಡ್ಕೊಡ್ತೀವಿ, ಟ್ರಿಪಲ್ ಟೈಮ್ಸ್ ಮಾಡ್ಕೊಡ್ತೀವಿ. ಮತ್ತೆ ಅದೇ ಆಸೆ ಪಟ್ಟಲ್ಲಿ ಇವರು ಕಸ್ಟಮರ್ಸ್ ಕೂಡ ಅವರಿಗೆ ಬೇಗ ಬೇಗ 1 ಲಕ್ಷ 2 ಲಕ್ಷ ಈ ತರ ರೂಪಾಯಿ ಕೊಡ್ತಾರೆ. ಸರಿಯಾಗಿ ವೆರಿಫೈನು ಮಾಡಿಲ್ಲ, ಕಂಪ್ನಿ ರಿಜಿಸ್ಟರ್ಡ್ ಇದೆ ಇಲ್ವಾ, ಮತ್ತೆ ಅವರ ಓನರ್ಸ್ ಯಾರು ಅವರ ಬಗ್ಗೆ ಒಂಚೂರು ವೆರಿಫೈ ಮಾಡಲ್ಲ. ಸುಮ್ಮನೆ ನಂಬಿಕೆ ಮೇಲೆ ಅವರಿಗೆ ದುಡ್ಡು ಕೊಡ್ತಾರೆ, ಅವರು ಡಿಪಾಸಿಟ್ ಮಾಡ್ಕೊಂಡು ಸ್ವಲ್ಪ ದಿವಸ ಅವರಿಗೆ ರಿಟರ್ನ್ ಕೊಡ್ತಾರೆ. ಅದಾದ ನಂತರ ಅವರು ಒಂದೇ ಎಲ್ಲ ಎಂಟರ್ಪ್ರೈಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ತಪ್ಸ್ಕೊಂಡು ಹೋಗ್ತಾರೆ. ಅವಾಗ ಜನರಿಗೆ ಗೊತ್ತಾಗೋದು ಈ ತರ ಮೋಸ ಆಗಿದೆ. ನಮ್ಮ ಹತ್ರ ಬಂದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ತರ ಒಂದ್ ಕೇಸ್ ರಿಜಿಸ್ಟರ್ ಆಗಿದೆ ಆಲ್ರೆಡಿ ಗಲ್ಪೇಟೆ ಸ್ಟೇಷನ್ ಅಲ್ಲಿ. ಅದರಲ್ಲಿ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಟೋಟಲ್ ಅದರಲ್ಲಿ ಅಮೌಂಟ್ ಎಷ್ಟಿದೆ ಮತ್ತೆ ಎಷ್ಟೆಷ್ಟು ಜನಗೆ ಮೋಸ ಮಾಡಿದ್ದಾರೆ ಅದು ಇನ್ನೂ ನಾವು ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರೈಮ ಫೇಸಿ ಕಂಪ್ಲೇಂಟ್ ಅಲ್ಲಿ ಅರೌಂಡ್ 360 ಜನ ನಮಗೆ ಬಂದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಅರೌಂಡ್ 6 crore ಇದೆ ಅದರಲ್ಲಿ. ಹೌದು, ನಾವು ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮನೂ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಈ ತರ ಕ್ವಿಕ್ ಮನಿ ಮೇಕಿಂಗ್ ಅಂತ ಈ ನೆಪದಲ್ಲಿ ಯಾರ್ಯಾರು ನಿಮಗೆ ಪ್ರಾಮಿಸ್ ಮಾಡ್ತಾರೆ, ಒಂದ್ಸರಿ ವೆರಿಫೈ ಮಾಡಬೇಕು. ಅವರ ಡೀಟೇಲ್ಸ್, ಅವರ ಬ್ಯಾಕ್ ಗ್ರೌಂಡ್, ಅವರ ರಿಜಿಸ್ಟ್ರೇಷನ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಮತ್ತೆ ಈವನ್ ಡೌಟ್ ಇದ್ರೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಕಡೆಯಿಂದ ಮಾಹಿತಿ ತಗೋಬಹುದು, DC ಆಫೀಸ್ ಆಗಲಿ. ಸೊ ಅದರ ಬಗ್ಗೆ ಸ್ವಲ್ಪ ಅವರು ಚೆಕ್ ಮಾಡಿಕೊಂಡೇ ಇನ್ವೆಸ್ಟ್ ಮಾಡಬೇಕು.